ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಇದೊಂದು ಟ್ರಸ್ಟ್ಗೆ ಸಾಕಷ್ಟು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರೊಳಗಡೆ ಇವ್ರ ಹೆಸರನ್ನು ಕೂಡ ಇರಬಹುದು. ರೇವಂತ್ ರೆಡ್ಡಿ CM ಇದ್ದಾರೆ, ಇವರು ಡೆಪ್ಯೂಟಿ CM ಇದ್ದಾರೆ, ಕರ್ನಾಟಕದಲ್ಲಿ DK ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಸಂಗ್ರಹ ಆಗಿರ್ಬೋದು. ಆದ್ದರಿಂದ ಇದರ ಬಗ್ಗೆ ಕಾನೂನಿನ ಹೊರತಾಗಿ ಕಾನೂನಿನ ಮೇಲೆ ಇವರಿಬ್ಬರೂ ಇಲ್ಲ, ರೇವಂತ್ ರೆಡ್ಡಿ ಅವರಿರಲಿ, DK ಶಿವಕುಮಾರ್ ಅವರಿರಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ಏನು ಕಾನೂನಿನಲ್ಲಿ ಅವಕಾಶ ಇದೆ ಆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಆಗಿದೆ. ಆದ್ದರಿಂದ ನಾನು ಆಗ್ರಹ ಪಡಿಸ್ತೇನೆ, ಇದರೊಳಗಡೆ ಅವರು ತಪ್ಪಿತಸ್ಥರಾಗಿದ್ದರೆ ಡೆಫಿನೆಟಾಗಿ ಕ್ರಮ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅವರು ನಾನು ದೇಣಿಗೆ ಕೊಟ್ಟಿದ್ದು ನಿಜ ಅಂತಲೇ ಹೇಳ್ತಿದ್ದಾರೆ. ಆಗಲಿ, ಈಗ ಉದಾಹರಣೆಗೆ ಕಾನೂನಿನ ಕುಣಿಕೆನಲ್ಲಿ ಯಾರಿದ್ದರೂ ಕೂಡ ಕೊಡೋದಕ್ಕೆ ಬರುತ್ತಾ, ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರಾಗಿದ್ದರೆ ಖಂಡಿತ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಇದೊಂದು ಟ್ರಸ್ಟ್ಗೆ ಸಾಕಷ್ಟು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರೊಳಗಡೆ ಇವ್ರ ಹೆಸರನ್ನು ಕೂಡ ಇರಬಹುದು. ರೇವಂತ್ ರೆಡ್ಡಿ CM ಇದ್ದಾರೆ, ಇವರು ಡೆಪ್ಯೂಟಿ CM ಇದ್ದಾರೆ, ಕರ್ನಾಟಕದಲ್ಲಿ DK ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಸಂಗ್ರಹ ಆಗಿರ್ಬೋದು. ಆದ್ದರಿಂದ ಇದರ ಬಗ್ಗೆ ಕಾನೂನಿನ ಹೊರತಾಗಿ ಕಾನೂನಿನ ಮೇಲೆ ಇವರಿಬ್ಬರೂ ಇಲ್ಲ, ರೇವಂತ್ ರೆಡ್ಡಿ ಅವರಿರಲಿ, DK ಶಿವಕುಮಾರ್ ಅವರಿರಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ಏನು ಕಾನೂನಿನಲ್ಲಿ ಅವಕಾಶ ಇದೆ ಆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಆಗಿದೆ. ಆದ್ದರಿಂದ ನಾನು ಆಗ್ರಹ ಪಡಿಸ್ತೇನೆ, ಇದರೊಳಗಡೆ ಅವರು ತಪ್ಪಿತಸ್ಥರಾಗಿದ್ದರೆ ಡೆಫಿನೆಟಾಗಿ ಕ್ರಮ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅವರು ನಾನು ದೇಣಿಗೆ ಕೊಟ್ಟಿದ್ದು ನಿಜ ಅಂತಲೇ ಹೇಳ್ತಿದ್ದಾರೆ. ಆಗಲಿ, ಈಗ ಉದಾಹರಣೆಗೆ ಕಾನೂನಿನ ಕುಣಿಕೆನಲ್ಲಿ ಯಾರಿದ್ದರೂ ಕೂಡ ಕೊಡೋದಕ್ಕೆ ಬರುತ್ತಾ, ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರಾಗಿದ್ದರೆ ಖಂಡಿತ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಇದೊಂದು ಟ್ರಸ್ಟ್ಗೆ ಸಾಕಷ್ಟು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರೊಳಗಡೆ ಇವ್ರ ಹೆಸರನ್ನು ಕೂಡ ಇರಬಹುದು. ರೇವಂತ್ ರೆಡ್ಡಿ CM ಇದ್ದಾರೆ, ಇವರು ಡೆಪ್ಯೂಟಿ CM ಇದ್ದಾರೆ, ಕರ್ನಾಟಕದಲ್ಲಿ DK ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಸಂಗ್ರಹ ಆಗಿರ್ಬೋದು. ಆದ್ದರಿಂದ ಇದರ ಬಗ್ಗೆ ಕಾನೂನಿನ ಹೊರತಾಗಿ ಕಾನೂನಿನ ಮೇಲೆ ಇವರಿಬ್ಬರೂ ಇಲ್ಲ, ರೇವಂತ್ ರೆಡ್ಡಿ ಅವರಿರಲಿ, DK ಶಿವಕುಮಾರ್ ಅವರಿರಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ಏನು ಕಾನೂನಿನಲ್ಲಿ ಅವಕಾಶ ಇದೆ ಆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಆಗಿದೆ. ಆದ್ದರಿಂದ ನಾನು ಆಗ್ರಹ ಪಡಿಸ್ತೇನೆ, ಇದರೊಳಗಡೆ ಅವರು ತಪ್ಪಿತಸ್ಥರಾಗಿದ್ದರೆ ಡೆಫಿನೆಟಾಗಿ ಕ್ರಮ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅವರು ನಾನು ದೇಣಿಗೆ ಕೊಟ್ಟಿದ್ದು ನಿಜ ಅಂತಲೇ ಹೇಳ್ತಿದ್ದಾರೆ. ಆಗಲಿ, ಈಗ ಉದಾಹರಣೆಗೆ ಕಾನೂನಿನ ಕುಣಿಕೆನಲ್ಲಿ ಯಾರಿದ್ದರೂ ಕೂಡ ಕೊಡೋದಕ್ಕೆ ಬರುತ್ತಾ, ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರಾಗಿದ್ದರೆ ಖಂಡಿತ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಇದೊಂದು ಟ್ರಸ್ಟ್ಗೆ ಸಾಕಷ್ಟು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರೊಳಗಡೆ ಇವ್ರ ಹೆಸರನ್ನು ಕೂಡ ಇರಬಹುದು. ರೇವಂತ್ ರೆಡ್ಡಿ CM ಇದ್ದಾರೆ, ಇವರು ಡೆಪ್ಯೂಟಿ CM ಇದ್ದಾರೆ, ಕರ್ನಾಟಕದಲ್ಲಿ DK ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಸಂಗ್ರಹ ಆಗಿರ್ಬೋದು. ಆದ್ದರಿಂದ ಇದರ ಬಗ್ಗೆ ಕಾನೂನಿನ ಹೊರತಾಗಿ ಕಾನೂನಿನ ಮೇಲೆ ಇವರಿಬ್ಬರೂ ಇಲ್ಲ, ರೇವಂತ್ ರೆಡ್ಡಿ ಅವರಿರಲಿ, DK ಶಿವಕುಮಾರ್ ಅವರಿರಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ,
ಏನು ಕಾನೂನಿನಲ್ಲಿ ಅವಕಾಶ ಇದೆ ಆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಆಗಿದೆ. ಆದ್ದರಿಂದ ನಾನು ಆಗ್ರಹಪಡಿಸ್ತೇನೆ, ಇದರೊಳಗಡೆ ಅವರು ತಪ್ಪಿತಸ್ಥರಾಗಿದ್ದರೆ ಡೆಫಿನೆಟಾಗಿ ಕ್ರಮ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅವರು ನಾನು ದೇಣಿಗೆ ಕೊಟ್ಟಿದ್ದು ನಿಜ ಅಂತಾನೆ ಹೇಳ್ತಿದ್ದಾರೆ. ಆಗಲಿ, ಈಗ ಉದಾಹರಣೆಗೆ ಕಾನೂನಿನ ಕುಣಿಕೆನಲ್ಲಿ ಯಾರಿದ್ದರೂ ಕೂಡ ಕೊಡೋದಕ್ಕೆ ಬರುತ್ತಾ, ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರಾಗಿದ್ದರೆ ಖಂಡಿತ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಇದೊಂದು ಟ್ರಸ್ಟ್ಗೆ ಸಾಕಷ್ಟು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರೊಳಗಡೆ ಇವ್ರ ಹೆಸರನ್ನು ಕೂಡ ಇರಬಹುದು. ರೇವಂತ್ ರೆಡ್ಡಿ ಸಿ ಎಮ್ ಇದ್ದಾರೆ, ಇವರು ಡೆಪ್ಯೂಟಿ ಸಿ ಎಮ್ ಇದ್ದಾರೆ ಕರ್ನಾಟಕದಲ್ಲಿ, ಡಿ ಕೆ ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಸಂಗ್ರಹ ಆಗಿರ್ಬೋದು. ಆದ್ದರಿಂದ ಇದರ ಬಗ್ಗೆ ಕಾನೂನಿನ ಹೊರತಾಗಿ ಕಾನೂನಿನ ಮೇಲೆ ಇವರಿಬ್ಬರೂ ಇಲ್ಲ, ರೇವಂತ್ ರೆಡ್ಡಿ ಅವರಿರಲಿ, ಡಿ ಕೆ ಶಿವಕುಮಾರ್ ಅವರಿರಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ, ಏನು ಕಾನೂನಿನಲ್ಲಿ ಅವಕಾಶ ಇದೆ ಆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಆಗಿದೆ. ಆದ್ದರಿಂದ ನಾನು ಆಗ್ರಹಪಡಿಸ್ತೇನೆ, ಇದರೊಳಗಡೆ ಅವರು ತಪ್ಪಿತಸ್ಥರಾಗಿದ್ದರೆ ಡೆಫಿನೆಟಾಗಿ ಕ್ರಮ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅವರು ನಾನು ದೇಣಿಗೆ ಕೊಟ್ಟಿದ್ದು ನಿಜ ಅಂತಾನೆ ಹೇಳ್ತಿದ್ದಾರೆ. ಆಗಲಿ, ಈಗ ಉದಾಹರಣೆಗೆ ಕಾನೂನಿನ ಕುಣಿಕೆನಲ್ಲಿ ಯಾರಿದ್ದರೂ ಕೂಡ ಕೊಡೋದಕ್ಕೆ ಬರುತ್ತಾ, ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರಾಗಿದ್ದರೆ ಖಂಡಿತ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತುಂಬ ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನ್ಯಾಷನಲ್ ಹೆರಾಲ್ಡ್ ಇದೊಂದು ಟ್ರಸ್ಟ್ಗೆ ಸಾಕಷ್ಟು ಜನರ ಹತ್ರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರೊಳಗಡೆ ಇವ್ರ ಹೆಸರನ್ನು ಕೂಡ ಇರಬಹುದು. ರೇವಂತ್ ರೆಡ್ಡಿ ಸಿ ಎಮ್ ಇದ್ದಾರೆ, ಇವರು ಡೆಪ್ಯೂಟಿ ಸಿ ಎಮ್ ಇದ್ದಾರೆ ಕರ್ನಾಟಕದಲ್ಲಿ, ಡಿ ಕೆ ಶಿವಕುಮಾರ್. ಆ ಹಿನ್ನೆಲೆಯಲ್ಲಿ ಸಂಗ್ರಹ ಆಗಿರ್ಬೋದು. ಆದ್ದರಿಂದ ಇದರ ಬಗ್ಗೆ ಕಾನೂನಿನ ಹೊರತಾಗಿ ಕಾನೂನಿನ ಮೇಲೆ ಇವರಿಬ್ಬರೂ ಇಲ್ಲ, ರೇವಂತ್ ರೆಡ್ಡಿ ಅವರಿರಲಿ, ಡಿ ಕೆ ಶಿವಕುಮಾರ್ ಅವರಿರಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ, ಏನು ಕಾನೂನಿನಲ್ಲಿ ಅವಕಾಶ ಇದೆ ಆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಇವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಆಗಿದೆ. ಆದ್ದರಿಂದ ನಾನು ಆಗ್ರಹಪಡಿಸ್ತೇನೆ, ಇದರೊಳಗಡೆ ಅವರು ತಪ್ಪಿತಸ್ಥರಾಗಿದ್ದರೆ ಡೆಫಿನೆಟಾಗಿ ಕ್ರಮ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲ, ಅವರು ನಾನು ದೇಣಿಗೆ ಕೊಟ್ಟಿದ್ದು ನಿಜ ಅಂತಾನೆ ಹೇಳ್ತಿದ್ದಾರೆ. ಆಗಲಿ, ಈಗ ಉದಾಹರಣೆಗೆ ಕಾನೂನಿನ ಕುಣಿಕೆನಲ್ಲಿ ಯಾರಿದ್ದರೂ ಕೂಡ ಕೊಡೋದಕ್ಕೆ ಬರುತ್ತಾ, ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರಾಗಿದ್ದರೆ ಖಂಡಿತ ಶಿಕ್ಷೆ ಆಗಬೇಕು.